वास्तव न्यूज में स्वागत है आपका। मैं हूं सरदार। बागलकोट जिला हुनगुन तालुका का कूडल संगम। अब वहां पर इतना नामी ये जो कूडल संगम का जो मंदिर है और यहाँ पर बहुत दूर दूर से यहाँ पर दर्शन पाने के लिए आते हैं। और यहाँ पर खासियत की बात यह है ताकि इस नदी में अगर कोई नहाएगा और उनके वहां पर ही बदन के कपड़े छोड़कर जाते हैं ताकि उनको एक विश्वास और एक चाहत यही सताती है, यही कहती है ताकि इस नदी में अगर कोई नहा कर जाएगा तो पावन बन जाएगा। अब तो ये तो सही बात है, कोई नदी में नहाते हैं, कोई अपनी जो सोच रखती है, वो समझ रखती है, वो सही होता है। अब कुछ लोग माने या ना माने ये तो बात और है। कूडल संगम यहाँ पर एक माना हुआ नदी है ताकि यहाँ पर गायब हुए श्री बसवेश्वर है ताकि यही सोचकर यहाँ पर भक्त आते हैं ताकि इस नदी में नहाकर जो अपने पुराने जो जूने कपड़े बदन पे रहते हैं, साड़ी हो या कोई कमीज हो, कुछ भी हो, यहाँ पर छोड़कर जाते हैं ताकि इस नदी को भगवान मानते हैं। ताकि आज वहां पर इतनी गंदगी फैल गई है ताकि यहाँ पर कोई भी आकर ना साफ ना सूत्र ना कोई यहाँ पर देख रेख है। और जहां पर जाएंगे वहां पर कपड़े साड़ियां ना जाने गंदे गंदे चीजें यहाँ पर मिल जाते हैं। मगर पवित्र नदी, पवित्र जो मंदिर है श्री बसवेश्वर जो यहाँ पर गायब हुआ, यहाँ पर कहानी है। आज वहां पर कहीं सैकड़ों हजारों लोग आते हैं, मगर टूरिज्म तो इतने दूर दूर से आते हैं ताकि ये कहानी देखकर यहाँ पर देखने के लिए, दर्शन पाने के लिए। और यहाँ पर तो सभी सही है, गंदगी क्यों साफ सुथरा नहीं है, इसकी लापरवाही आखिर कौन है। यहाँ पर कर्नाटक रक्षणा वेदिका के बहुत सारे पदाधिकारी आज यही आरोप करने लग गए हैं ताकि ऐसा होने से भगवान का नाम किस तरह से लिया जाएगा, ताकि टूरिज्म आकर क्या खा जाएंगे। क्या यहाँ पर कोई अधिकारी नहीं है, यहाँ पर कोई ट्रस्ट नहीं है, यहाँ पर माना हुआ स्वामी जी है, क्या उन्होंने यहाँ पर देख रेख नहीं कर पाते। क्या टूरिज्म आकर यहाँ पर इस गांव को शायद बदनाम कर जाएंगे। अब इसी बदनामी ना हो जाए इसकी पर आवाज उठाई है कर्नाटक रक्षणा वेदिका के बहुत सारे पदाधिकारियों ने। तो आइए देखेंगे एक रिपोर्ट में। ದಸರಥ ಕುಲ ಸಂಘದ ಘಟಕದ ಅಧ್ಯಕ್ಷ. ಇದು ನೋಡಿ, ಇದು ಎಲ್ಲ ಹೊಲಸಿದೆ. ಇದನ್ನ ಪ್ರಾಧಿಕಾರದವರು ಒಟ್ಟೆ ತೆಗಿಯಂಗಿಲ್ಲ ಇದ್ದಾರೆ. ಅದನ್ನ ಆಚೆ ಕಡೆ ಇತ್ತು, ಅದು ಅದಂಗ ಆಯ್ತು. ಆಗ ಅಲ್ಲಿ ನೋಡಿ ಒಟ್ಟು ಸೀರೆ ಪಾರೆ ಒಟ್ಟು ಹಂಗ ಇದೆ. ಅವ್ರಿಗೆ ಹೇಳಿದರೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೂ ಹಾಕಂತೇಳಿ ಮೊನ್ನೆ ಹೇಳಿದ್ದೆ ಅವ್ರಿಗೆ. ಇಲ್ಲಿ ಒಬ್ಬರು ಯಾರು ದಗದವ್ರು ಯಾರೂ ಇಲ್ಲ. ಹೇಳಿದರೆ ಆಕೆನಿ ಅವ್ರು ಅಲ್ಲಿ ಅದಾರ ಇವ್ರು ಇಲ್ಲಿ ಅದಾರ, ಒಟ್ಟ ಏನು ಹೇಳಂಗಿಲ್ಲ. ಇದು ಸಂಗಪ್ಪನ ಗುಡಿಯಲ್ಲಿ ಇಷ್ಟು ಹೊಲಸಾಟ ಇತ್ತಂದ್ರೆ ನಾಳೆ ಟೂರಿಸ್ಟ್ ಮಂದಿ ಬರ್ತಾ, ಅವ್ರಿಗೆ ಸ್ವಸ್ಥ ಇತ್ತಂದ್ರೆ ಒಂದಿಷ್ಟು ಮಂದಿ ಅಮೌಂಟ್ ಏನಾರ ಕೊಟ್ಟು ಹೋಗ್ಬೋದು ಆ ಮುದುಕಿಗೆ. ಆ ಮುದುಕಿಗೆ ಏನು ಕೊಡ್ಲಿಕ್ಕಂದ್ರೆ ಅದು ಹೊಲಸಾಟ ಒಟ್ಟು ಹಂಗೆ ಇರುತ್ತೆ. ಈಗ ಅಷ್ಟು ಕೊಟ್ಟಿದ್ದು 1 ಲಕ್ಷ ರೂಪಾಯಿ ಆಗಿದೆ ಆ ಮುದುಕಿದು. ಅದು ಬ್ಯಾಂಕಿಗೆ ಇಟ್ಟಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಬಂದಿದೆ. ಅದು ಏನಾಗೈತೆ ಅಂತ ನಮ್ಗೆ ಗೊತ್ತಿಲ್ಲ. ಈಗೇನು ಇದಷ್ಟು ಸ್ವಚ್ಛ ಆದ್ರೆ ಸಾಕು ನಮಗೆ. ಇದು ಅಂದ ಮನವಿ ಕೇಳ್ತೀವಿ, ಮತ್ತೇನೂ ಇಲ್ಲ. ನಮಸ್ಕಾರ. ದಲ್ಲಿ ಸ್ವಚ್ಛತೆಯ ಕಾರ್ಯದ ಬಗ್ಗೆ ಅಧಿಕಾರಿಗಳನ್ನ ಗಮನ ಸೆಳೆಯುವ ಮೂಲಕ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ನೋಡುತ್ತಾ ಬಂದಿದ್ವಿ. ಹಾಗಾಗಿ ಇಲ್ಲಿವರೆಗೂ ಅಧಿಕಾರಿಗಳಿಗೆ ಸ್ಥಳೀಯ ಗ್ರಾಮ ಮಟ್ಟದ ಎಲ್ಲ ಕಾರ್ಯಕರ್ತರು ಮನವಿಯನ್ನು ಮಾಡಿಕೊಳ್ಳುವ ಮೂಲಕ ಅವರಿಗೆ ತಿಳುವಳಿಕೆಯನ್ನು ಹೇಳುವ ಮೂಲಕ ಕೆಲಸವನ್ನು ಮಾಡಿದರು. ಆದರೆ ಪ್ರಾಧಿಕಾರದ ಆಯುಕ್ತರು, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಈ ಭಾಗದಲ್ಲಿ ಅಸ್ತವ್ಯಸ್ತ ಕಂಡು ಬಂತು. ಹೀಗಾಗಿ ನಾವೆಲ್ಲ ಗೆಳೆಯರೊಂದಿಗೆ ಇರತಕ್ಕಂಥ ಎಲ್ಲ ಸ್ಥಳವನ್ನು ನೋಡಿಕೊಂಡು ಬರುವಂಥ ದಿನಮಾನದಲ್ಲಿ ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಅನಾನುಕೂಲ ಆಗುವಂಥ ಯಾವುದೇ ವ್ಯವಸ್ಥೆ ಕಂಡು ಬಂದರೆ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರಾಧಿಕಾರದ ಮುಂದೆ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ಸಹಿತ ಅವರಿಗೆ ನಾವು ತಿಳಿ ಹೇಳಿದೆವು. ಹೀಗಾಗಿ ಬರುವಂಥ ಭಕ್ತಾದಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ತಾವು ಬಂದು ಈ ನದಿಯಲ್ಲಿ ಸ್ನಾನ ಮಾಡಿ ತಮ್ಮಲ್ಲಿರತಕ್ಕಂಥ ಬಟ್ಟೆಗಳನ್ನು ಇರುವಂಥ ಒಂದು ಪವಿತ್ರ ಸ್ಥಳದಲ್ಲಿ ಹಾಕದೆ ಪ್ರಾಧಿಕಾರದವರು ನೀಡಿರ್ತಕ್ಕಂಥ ಒಂದು ಡಸ್ಟ್ಬಿನ್ನಲ್ಲಿ ಹಾಕಿ ಸ್ವಚ್ಛತೆಯನ್ನು ಕಾಪಾಡಿದರೆ ನಿಜಕ್ಕೂ ಸಹಿತ ನಾವು ನೀವೆಲ್ಲರೂ ಸಹಿತ ಆರೋಗ್ಯವಂತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ತಾವು ತಮ್ಮ ಮೈಮೇಲಿನ ಹೊಲಸು ಬಟ್ಟೆಗಳನ್ನು ನದಿಗೆ ಹಾಕುವ ಮೂಲಕ ಆ ನದಿಯಲ್ಲಿ ಬರ್ತಕ್ಕಂಥ ಮೀನು ಇರ್ಬೋದು, ಅದು ಕುಡಲಿಕ್ಕೆ ಯೋಗ್ಯ ಆಗಿರ್ತಕ್ಕಂಥ ನೀರು ಇರೋದರಿಂದ
ಜನ ಅದನ್ನು ಸೇವಿಸಿ ಅನಾರೋಗ್ಯಕ್ಕೆ ಈಡಾಗುವಂಥ ಒಂದು ಪರಿಸ್ಥಿತಿ ಈ ಭಾಗದ ಜನರಿಗೆ ಆಗುತ್ತದೆ. ಹಾಗಾಗಿ ಈ ರಾಜ್ಯದಿಂದ ಬೇರೆ ಬೇರೆ ಒಂದು ದೇಶದಿಂದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲಿ ರಕ್ಷಣಾ ವೇದಿಕೆಯ ಮುಖಾಂತರ ನಾನು ಕಳಕಳಿಯನ್ನು ಮಾಡಿಕೊಂಡು ತಾವು ಇಲ್ಲಿ ಬಂದು ತಮ್ಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವನ್ನು ನೋಡಿಕೊಂಡು ಸ್ವಚ್ಛತೆಗೆ ಆದ್ಯತೆ ಕೊಟ್ಟರೆ ನಿಜವಾಗ್ಲೂ ಸಹಿತ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ಬರುತ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಲ್ಲಿಯವರೆಗೂ ನನ್ನ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ನನ್ನ ಗೆಳೆಯರು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸಹಿತ ನಾನು ಒಂದು ಆದೇಶವನ್ನು ಮಾಡಿದ್ದೇನೆ. ಸ್ಥಳೀಯವಾಗಿರ್ತಕ್ಕಂಥವರು ಪ್ರತಿಯೊಂದು ವಾರದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ತಾವು ಸಹಿತ ಕಾರಣೀಕರ್ತರಾಗಬೇಕು. ಕೇವಲ ಪ್ರಾಧಿಕಾರದ ಅಷ್ಟೇ ಕೆಲಸ ಅಲ್ಲ, ನಮ್ಮದು ಸ್ಥಳೀಯವಾಗಿ ಜವಾಬ್ದಾರಿ ಬೇಕು ಅಂತೇಳಿ ಅವರಿಗೆ ತಿಳಿದುಕೊಳ್ಳಿದ್ದೇನೆ. ಬರುವಂಥ ದಿನಮಾನದಲ್ಲಿ ನಾವು ಸ್ವಚ್ಛತೆ ಕಂಡು ಈ ಸ್ವಚ್ಛತೆ ಇಡೀ ದೇಶಕ್ಕೆ ಮಾದರಿ ಆಗಬೇಕಂತೇಳಿ ನಾನು ಭಕ್ತರಲ್ಲಿ ಮತ್ತು ಪ್ರಾಧಿಕಾರದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆಯ ಕೂಡಲ ಸಂಗಮದ ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಹಾಗೂ ಇಳಕಲ್ನಗರ ಅಧ್ಯಕ್ಷರು, ಹುನಗುಂದ ತಾಲೂಕಿನ ಅಧ್ಯಕ್ಷರು, ನಗರ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ರಕ್ಷಣಾ ವೇದಿಕೆಯಿಂದ ಈ 31/12/2025 ದಿನದಂದು ಒಂದು ಕಾರ್ಯಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಆ ಕಾರ್ಯಯೋಜನೆಯ ಉದ್ದೇಶ ಇಷ್ಟೇ: ಹುನಗುಂದ ತಾಲೂಕಿನ ಬಸವಣ್ಣನ ಐಕ್ಯ ಸ್ಥಳವಾಗಿರತಕ್ಕಂಥ ಪವಿತ್ರ ಕೂಡಲ ಸಂಗಮದಲ್ಲಿ ಬರುವಂಥ ದಿನಮಾನದಲ್ಲಿ